ಮಧ್ಯಪ್ರಾಚ್ಯದಲ್ಲಿ 4ನೇ ದಿನವೂ ಯುದ್ಧ ಮುಂದುವರೆದಿದೆ. ಯುದ್ಧದಿಂದ 12 ದೇಶಗಳು ಹೊತ್ತಿ ಉರಿತಾ ಇವೆ. ಖಮೇನಿ ಸಾವಿನ ನಂತರ ಇರಾನ್ ಕೊತ ಅಂತಿದೆ. ಈ ಸೇಡನ್ನ ತೀರಿಸಿಕೊಳ್ಳುವಂತ ತವಕದಲ್ಲಿದೆ. ಹಾಗಾಗಿ ಮಧ್ಯಪ್ರಾಚ್ಯ ದೇಶಗಳನ್ನ ಟಾರ್ಗೆಟ್ ಮಾಡಿದೆ. ಇರಾನ್ ತನ್ನ ನೆರೆಹೊರೆಯ ದೇಶಗಳನ್ನೇ ಟಾರ್ಗೆಟ್ ಮಾಡಿರೋದು ಪರಿಣಾಮ 12 ದೇಶಗಳು ಹೊತ್ತಿ ಉರಿತಾ ಇವೆ. ಎಲ್ಲಂದರಲ್ಲಿ ಮಿಸೈಲ್ ಅಟ್ಯಾಕ್ ನಡೀತಾ ಇದೆ. ಸೌದಿ ಅರೇಬಿಯಾದ ರಿಯಾದ್ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಅಮೆರಿಕ ರಾಯಭಾರ ಕಚೇರಿಯನ್ನ ಗುರಿಯಾಗಿಸಿ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಇನ್ನು ಇರಾನ್ನ 2 ಡ್ರೋನ್ಗಳು ರಿಯಾದ್ನಲ್ಲಿರುವಂತಹ ಅಮೆರಿಕ ರಾಯಭಾರ ಕಚೇರಿ ಮೇಲೆ ಅಟ್ಯಾಕ್ ಅನ್ನ ಮಾಡಿದೆ. 12 ರಾಷ್ಟ್ರಗಳಿಗೆ ವ್ಯಾಪಿಸಿದೆ. 3 ರಾಷ್ಟ್ರಗಳ ಮಧ್ಯೆ ಶುರುವಾದಂತ ಈ ಯುದ್ಧ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಇನ್ನು ಇರಾನ್ನಿಂದ ಬಹ್ರೇನ್ ಮೇಲೆ ಮತ್ತಷ್ಟು ದಾಳಿಯನ್ನ ಮಾಡಲಾಗಿದೆ. ಬಹ್ರೇನ್ನಲ್ಲಿರುವಂತಹ ಯುಎಸ್ ವಾಯು ನೆಲೆ ಮೇಲೆ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಕ್ಷಿಪಣಿ ಹಾಗೇನೆ ಡ್ರೋನ್ಗಳಿಂದ ಇರಾನ್ ದಾಳಿಯನ್ನ ಮಾಡಿದೆ. ಅಮೆರಿಕ ಕಮಾಂಡ್ ಕಟ್ಟಡವು ಕೂಡ ಧ್ವಂಸವಾಗಿದೆ. 20 ಡ್ರೋನ್ ಹಾಗೇನೆ 3 ಕ್ಷಿಪಣಿಗಳಿಂದ ದಾಳಿಯನ್ನ ಮಾಡಲಾಗಿದೆ. ಇರಾನ್ ಬಹ್ರೇನ್ನಲ್ಲಿರುವಂತಹ ಯುಎಸ್ ವಾಯುನೆಲೆ ಮೇಲೆ ಅಟ್ಯಾಕ್ ಅನ್ನ ಮಾಡಿದೆ. ಡ್ರೋನ್ ಹಾಗೇನೆ ಕ್ಷಿಪಣಿಗಳ ಮುಖೇನ ಈ ಅಟ್ಯಾಕ್ ಅನ್ನ ಮಾಡಿರೋದು. ಅಮೆರಿಕ ಕಮಾಂಡ್ ಕಟ್ಟಡವು ಕೂಡ ಈ ಸಂದರ್ಭದಲ್ಲಿ ಧ್ವಂಸವಾಗಿದೆ. 20 ಡ್ರೋನ್ ಬಳಕೆಯಾಗಿದೆ. 3 ಕ್ಷಿಪಣಿಗಳಿಂದ ಈ ದಾಳಿಯನ್ನ ಮಾಡಲಾಗಿದೆ. ಇರಾನ್ ಮೇಲೆ ಮತ್ತಷ್ಟು ದಾಳಿಗೆ ಅಮೆರಿಕ ಕೂಡ ಸಜ್ಜಾಗಿದೆ. ಆಲ್ರೆಡಿ ಟ್ರಂಪ್ ಹೇಳಿದ್ದಾರೆ ಈ ಯುದ್ಧ ಸುಮಾರು 4 ರಿಂದ 5 ವಾರಗಳ ತನಕ ಮುಂದುವರಿಯಬಹುದು ಅಂತೇಳಿ ಒಂದು ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ. ಮತ್ತೆ ನಾವು ಅದಕ್ಕೆ ಸಿದ್ಧಾಂತನೂ ಕೂಡ ಅವ್ರು ಹೇಳ್ಕೊಂಡಿದ್ದಾರೆ. ಹಾಗಾಗಿ ಇರಾನ್ ಈಗ ಕೊತ ಅಂತಿದೆ. ಖಮೇನಿ ಹತ್ಯೆ ನಂತರ ಮಧ್ಯಪ್ರಾಚ್ಯ ರಾಷ್ಟ್ರಗಳನ್ನ ಗುರಿಯಾಗಿಸಿಕೊಂಡು ನಿರಂತರ ದಾಳಿಯನ್ನ ಮಾಡ್ತಾ ಇದೆ. ಹಾಗಾಗಿ ಇರಾನ್ ಮೇಲೆ ಮತ್ತಷ್ಟು ದಾಳಿಗೆ ಅಮೆರಿಕ ಕೂಡ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಮಧ್ಯಪ್ರಾಚ್ಯದಲ್ಲಿರುವಂತ ಅಮೆರಿಕನ್ನರಿಗೆ ಸಂದೇಶವನ್ನ ನೀಡಲಾಗಿದೆ. ಈ ಕೂಡಲೇ ನೀವು ಅರಬ್ ರಾಷ್ಟ್ರಗಳನ್ನ ತೊರಿಬೇಕು ಅಂತ ಹೇಳಿ ಸೂಚನೆಯನ್ನ ನೀಡಲಾಗಿದೆ. ಕೂಡಲೇ ನೀವಿರುವಂತ ಸ್ಥಳವನ್ನ ತೊರಿಬೇಕು, ನೀವು ಬನ್ನಿ ಅಲ್ಲಿಂದ. ಈ ಬೆನ್ನಲ್ಲೇ ಇರಾನ್ಗೆ ಅಮೆರಿಕ ಎಚ್ಚರಿಕೆಯನ್ನ ಕೊಟ್ಟಿದೆ. ಇರಾನ್ ಮೇಲಿನ ದಾಳಿಗೆ ಶಸ್ತ್ರಾಸ್ತ್ರಗಳ ದಾಸ್ತಾನಿದೆ. ಉನ್ನತ ಮಟ್ಟದ ಶಸ್ತ್ರಾಸ್ತ್ರಗಳನ್ನ ಅಮೆರಿಕ ಹೊಂದಿದೆ. ಅಗತ್ಯವಿದ್ರೆ ದೀರ್ಘಕಾಲದ ಯುದ್ಧಕ್ಕೂ ಸಿದ್ಧ ಅಂತೇಳಿ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಇರಾನ್ ಮೇಲೆ ಅಮೆರಿಕ ಸೇನೆ ಮತ್ತಷ್ಟು ದಾಳಿ ಮಾಡೋದಕ್ಕೆ ಬೇಕಾದಂತ ತಯಾರಿಗಳನ್ನ ಮಾಡಿಕೊಂಡಿದೆ. ಅದರ ಭಾಗವಾಗಿ ಇರಾನ್ನ ವಾಯು ನೆಲೆಯನ್ನ ಗುರಿಯಾಗಿಸಿ ಅಟ್ಯಾಕ್ ಅನ್ನ ಮಾಡಲಾಗ್ತಾ ಇದೆ. ಕ್ಷಿಪಣಿ ಉಡಾವಣಾ ತಾಣಗಳ ಮೇಲೆ ಅಮೆರಿಕ ದಾಳಿ ಮಾಡಿದೆ. ಇರಾನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಗುರಿಯಾಗಿಸಿಕೊಂಡು ಅದನ್ನ ಉಡೀಸ್ ಮಾಡಲಾಗಿದೆ. ಕ್ಷಿಪಣಿ ಮತ್ತು ಡ್ರೋನ್ ಉಡಾವಣೆ ತಾಣಗಳ ಮೇಲೇನೆ ದಾಳಿಯನ್ನ ಮಾಡಲಾಗಿದೆ. ಒಂದ್ ಕಡೆ ಅಮೆರಿಕ ವಾಯು ನೆಲೆ ಮೇಲೆ ಇರಾನ್ ಹುಡುಕಿ ಟಾರ್ಗೆಟ್ ಮಾಡಿ ರಾಯಭಾರ ಕಚೇರಿ ವಾಯು ನೆಲೆಯನ್ನ ಹುಡುಕ್ತಾ ಇದೆ. ಸೊ ಅಲ್ಲಿ ದಾಳಿಯನ್ನ ಮುಂದುವರೆಸಿದ್ರೆ, ಇನ್ನೊಂದು ಕಡೆ ಇರಾನ್ ಮೇಲೂ ಕೂಡ ಅಮೆರಿಕ ಮತ್ತಷ್ಟು ದಾಳಿಗೆ ತಯಾರಿಗಳನ್ನ ಮಾಡ್ಕೊಳ್ತಾ ಇದೆ, ಮತ್ತೆ ದಾಳಿಯನ್ನು ಮಾಡ್ತಾ ಇದೆ. ಹಾಗಾಗಿ ಇರಾನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಟಾರ್ಗೆಟ್ ಮಾಡಿದೆ ಅಮೆರಿಕ. ಕ್ಷಿಪಣಿ ಮತ್ತು ಡ್ರೋನ್ ಉಡಾವಣೆ ಎಲ್ಲಿಂದ ಮಾಡ್ತಾ ಇದ್ರು ಇರಾನ್ನಲ್ಲಿ, ಸೊ ಅದನ್ನೆಲ್ಲ ಧ್ವಂಸಗೊಳಿಸುವಂತ ಪ್ರಯತ್ನವನ್ನ ಅಮೆರಿಕ ಮುಂದುವರಿಸಿಕೊಂಡು ಹೋಗಿದೆ. 4ನೇ ದಿವಸ ದಿನದಿಂದ ದಿನಕ್ಕೆ ಇದರ ಸ್ವರೂಪ ತೀವ್ರ ಸ್ವರೂಪ ಆಗ್ತಾ ಇದೆ. ಮತ್ತೆ ಅದು ಎಕ್ಸ್ಟೆಂಡ್ ಆಗ್ತಾ ಹೋಗ್ತಾ ಇದೆ ಮಧ್ಯಪ್ರಾಚ್ಯದಲ್ಲಿ. ನಾರ್ತ್ ಇಸ್ರೇಲ್ ಮೇಲೆ ಹಿಜ್ಬುಲ್ಲಾ ದಾಳಿಯನ್ನ ಮಾಡಿದೆ. ನಾರ್ತ್ ಇಸ್ರೇಲ್ ವಾಯು ನೆಲೆ ಮೇಲೆ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಉತ್ತರ ಇಸ್ರೇಲ್ನಲ್ಲಿ ರೆಡ್ ಅಲರ್ಟ್ ಇದೆ. ಈಗ ಲೆಬನಾನ್ನಿಂದ ಬಂದಂತ ಡ್ರೋನ್ ಧ್ವಂಸ ಮಾಡಿದೆ ಇಸ್ರೇಲ್. 2 ಡ್ರೋನ್ಗಳನ್ನ ಇಸ್ರೇಲ್ ಹೊಡೆದು ಉರುಳಿಸಿದೆ. ಲೆಬನಾನ್ನ ಬಾಬ್ಡಾದಲ್ಲಿ ದೊಡ್ಡ ಸ್ಫೋಟ ಸಂಭವಿಸಿದೆ. ಸದ್ಯಕ್ಕೆ ಉತ್ತರ ಇಸ್ರೇಲ್ ಭಾಗದಲ್ಲಿ ರೆಡ್ ಅಲರ್ಟ್ ಇದೆ. ನಾರ್ತ್ ಇಸ್ರೇಲ್ ವಾಯುನೆಲೆ ಮೇಲೆ ಅಟ್ಯಾಕ್ ಆಗಿರೋದು. ಉತ್ತರ ಇಸ್ರೇಲ್ ಭಾಗದಲ್ಲಿ ರೆಡ್ ಅಲರ್ಟ್ ಇದೆ. 2 ಡ್ರೋನ್ಗಳನ್ನ ಈಗ ಇಸ್ರೇಲ್ ಹೊಡೆದು ಉರುಳಿಸಿದೆ. ಲೆಬನಾನ್ನಿಂದ ಬಂದಂತ ಡ್ರೋನ್ ಅದನ್ನ ಇಸ್ರೇಲ್ ಬಿಟ್ಟಿಲ್ಲ, ಅದನ್ನ ಅಲ್ಲೇ ಹೊಡೆದು ಉರುಳಿಸಲಾಗಿದೆ. ಇನ್ನು ಬೈರೂತ್ ದಾಳಿಗೆ ಇಸ್ರೇಲ್ ಸಿಡಿದೆದ್ದಿದೆ. ಲೆಬನಾನ್ ಮೇಲೆ ಇಸ್ರೇಲ್ ಏರ್ ಸ್ಟ್ರೈಕ್ ಮಾಡಿದೆ. ಲೆಬನಾನ್ನ 3 ಸ್ಥಳಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಲಾಗಿದೆ. ಹರೆತ್
ನಗರದ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿದೆ. ಹಿಜ್ಬುಲ್ ರೇಡಿಯೋ ಕಚೇರಿ ಕೂಡ ಧ್ವಂಸವಾಗಿದೆ. ಲೆಬನಾನ್ನ ಬಾಬ್ಡಾದಲ್ಲಿ ದೊಡ್ಡ ಮಟ್ಟದಲ್ಲಿ ಸ್ಫೋಟ ಉಂಟಾಗಿದೆ. ಹಿಜ್ಬುಲ್ಲಾದ ಅಲ್ ನೂರ್ ರೇಡಿಯೋ ಕೇಂದ್ರ, ಅಲ್ ಮನಾರ್ ಟಿವಿಯ ಪ್ರಧಾನ ಕಚೇರಿಯ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿದೆ. ಲೆಬನಾನ್ನ 3 ಸ್ಥಳಗಳನ್ನ ಗುರಿಯಾಗಿಸಿಕೊಂಡು ಅಲ್ಲಿ ಅಟ್ಯಾಕ್ ಅನ್ನ ಮಾಡಲಾಗಿದೆ, ದಾಳಿಯನ್ನ ಮಾಡಲಾಗಿದೆ. ಇಸ್ರೇಲ್ ದಾಳಿಯನ್ನ ಮಾಡಿರೋದು 3 ಪ್ರಮುಖ ಸ್ಥಳಗಳ ಮೇಲೆ. ಇನ್ನು ಲೆಬನಾನ್ನ ಬಾಬ್ಡಾದಲ್ಲಿ ದೊಡ್ಡ ಮಟ್ಟದಲ್ಲಿ ಸ್ಫೋಟ ಸಂಭವಿಸಿದೆ. ಇನ್ನು ಹಿಜ್ಬುಲ್ಲಾದ ಅಲ್ ನೂರ್ ರೇಡಿಯೋ ಕೇಂದ್ರ, ಅಲ್ ಮನಾರ್ ಟಿವಿಯ ಪ್ರಧಾನ ಕಚೇರಿ ಮೇಲೂ ಕೂಡ ಇಸ್ರೇಲ್ ಅಟ್ಯಾಕ್ ಅನ್ನ ಮಾಡಿದೆ, ದಾಳಿಯನ್ನ ಮಾಡಿದೆ. ما صار له شيء لك والله ما بيصير له شيء. الضرباء بيطلعوا على العالم. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ. 3 ರಾಷ್ಟ್ರಗಳ ನಡುವೆ ಶುರುವಾದಂತ ಒಂದು ಯುದ್ಧ ಈಗ ಮಧ್ಯಪ್ರಾಚ್ಯದಲ್ಲಿ ಸುಮಾರು 12 ರಾಷ್ಟ್ರಗಳಿಗೆ ಅಂದ್ರೆ ದೇಶಗಳಿಗೆ ವ್ಯಾಪಿಸ್ಬಿಟ್ಟಿದೆ. ಮತ್ತೆ ಆ ಯುದ್ಧ ಮುಂದುವರಿಯುವಂತ ಮುನ್ಸೂಚನೆಯನ್ನ ಟ್ರಂಪ್ ಕೊಟ್ಟಿರೋದ್ರಿಂದ ಸೊ ಈಗ ಯುದ್ಧದ ಸ್ವರೂಪವನ್ನ ಗಮನಿಸ್ತಾ ಇದೀವಿ ನಾವು. ದಿನದಿಂದ ದಿನಕ್ಕೆ ಅದು ತೀವ್ರ ಸ್ವರೂಪಗೊಳ್ತಾ ಇದೆ. ಸೊ ಇವತ್ತು ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದೆ ಗುಡಿ? ಪ್ರಮುಖವಾಗಿ ಗಮನಿಸೋದಾದರೆ ಶರ್ಮಿತಾ, ಈಗ ನೀವು ಹೇಳಿದ ಹಾಗೆ ಸಾಕಷ್ಟು ಇದು ಕೇವಲ 2 ದೇಶಗಳ ಮಧ್ಯದಲ್ಲಿ ಯುದ್ಧ ಅಂತ ಶುರುವಾದಂಥದ್ದು ಇವತ್ತು 12 ರಾಷ್ಟ್ರಗಳಿಗೂ ಕೂಡ ಹಬ್ಬಿರುವಂಥದ್ದು. ಮುಂಬರುವಂಥ ಹಂತದಲ್ಲಿ ಇದರ ವ್ಯಾಪ್ತಿ ಮತ್ತಷ್ಟು ಹಿಗ್ಗುವಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಯಾಕಂದರೆ ಇವತ್ತು ಅಮೆರಿಕ ಒಂದು ಪ್ರಮುಖವಾಗಿ ನ್ಯಾಟೋಗೆ ಹೇಳಿರುವಂಥದ್ದು ಏನಂದರೆ ನ್ಯಾಟೋ ಕೂಡ ಈ ಯುದ್ಧದ ಭಾಗವಾಗಬೇಕು ಅಂತೇಳಿ. ಒಂದು ವೇಳೆ ನ್ಯಾಟೋ ಏನಾದರೂ ಈ ಯುದ್ಧದ ಭಾಗವಾದರೆ ಸುಮಾರು 27 ರಾಷ್ಟ್ರಗಳು ಮತ್ತೆ ಈ ಯುದ್ಧದಲ್ಲಿ ಧುಮುಕಿದಾಗ ಆಗುತ್ತೆ. ಹಾಗಿದ್ರೆ ಒಂದು ರಾಷ್ಟ್ರದ ವಿರುದ್ಧ ಇಷ್ಟೆಲ್ಲ ರಾಷ್ಟ್ರಗಳು ಒಟ್ಟಾಗಿ ಯುದ್ಧವನ್ನು ಮಾಡಬೇಕು ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇರುವಂಥ ಬೆನ್ನಲ್ಲೇ ಅದಕ್ಕೆ ಉತ್ತರ ಹೌದು ಅನ್ನುವಂಥ ರೀತಿಯಲ್ಲಿ ಇರಾನ್ ಕೂಡ ವರ್ತನೆಯನ್ನು ಮಾಡ್ತಾ ಇರುವಂಥದ್ದು. ಇಷ್ಟು ದಿನಗಳ ಕಾಲ ಏನಾಗ್ತಾ ಇತ್ತು, ಇರಾನ್ ಪ್ರಮುಖವಾಗಿ ಅಮೆರಿಕದ ಅಸೆಟ್ಸ್ಗಳು ಎಲ್ಲೆಲ್ಲ ಇದ್ದಾವೆ ಅಂದರೆ ಅಮೆರಿಕದ ಒಂದಿಷ್ಟು ಇನ್ವೆಸ್ಟ್ಮೆಂಟ್ಸ್ಗಳಿರ್ಬೋದು ಅಥವಾ ಅಮೆರಿಕದ ಕಂಪನಿಗಳಿರ್ಬೋದು ಅಥವಾ ಅಮೆರಿಕದ ವಾಯು ನೆಲೆ, ಅದೇ ರೀತಿಯಾಗಿ ಸೇನಾ ನೆಲೆಗಳಿರ್ಬೋದು ವಿಭಿನ್ನ ರಾಷ್ಟ್ರಗಳಲ್ಲಿ ಇರ್ತಕ್ಕಂಥ ಅವುಗಳನ್ನು ಟಾರ್ಗೆಟ್ ಮಾಡಿ ಅಲ್ಲಿ ಮಿಸೈಲನ್ನು ಹಾರಿಸುವಂಥದ್ದು, ಡ್ರೋನನ್ನು ಹಾರಿಸುವಂಥದ್ದು ಮಾಡ್ತಾ ಇತ್ತು. ಆದರೆ ಕಳೆದ 2 ದಿನಗಳಿಂದ ಅದರ ಪ್ಯಾಟರ್ನ್ ಸಂಪೂರ್ಣವಾಗಿ ಬದಲಾಗಿರುವಂಥದ್ದು. ಅಲ್ಲಿರ್ತಕ್ಕಂಥ ನಾಗರಿಕರ ವಾಸಸ್ಥಾನಗಳೇನಿದ್ದಾವೆ, ಆಮೇಲೆ ಹೋಟೆಲ್ಸ್ಗಳೇನಿದ್ದಾವೆ, ಅದರ ಜೊತೆಗೆ ಇತರೆ ರೀತಿಯಾಗಿರ್ತಕ್ಕಂಥ ಈಗ ಆಯಿಲ್ ರಿಫೈನರೀಸ್ ಇರ್ಬೋದು ಅಥವಾ ಏರ್ಪೋರ್ಟ್ಗಳಿರ್ಬೋದು ಅವುಗಳನ್ನು ಕೂಡ ಟಾರ್ಗೆಟ್ ಮಾಡಿ ಸಂಪೂರ್ಣವಾಗಿ ದಾಳಿಯನ್ನು ನಡೆಸ್ತಾ ಇದೆ. ಆ ದಾಳಿಯಿಂದ ಯಾವ ರಾಷ್ಟ್ರಗಳು ಕೂಡ ಹೊರತಾಗಿಲ್ಲ. ಅದರ ಡ್ರೋನ್ಸ್ಗಳು ಅಷ್ಟು ಪವರ್ಫುಲ್ ಆಗಿದೆಯಾ, ಅಲ್ಲಿರ್ತಕ್ಕಂಥ ಈ ಆಂಟಿ ಡ್ರೋನ್ ಸಿಸ್ಟಮ್ಸ್ ಇರ್ಬೋದು ಅಥವಾ ಆಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ ಸಿಸ್ಟಮ್ಸ್ಗಳಿರ್ಬೋದು ಅವು ಕೆಲಸವನ್ನೇ ಮಾಡ್ತಾ ಇಲ್ಲ ಅಂತ ಪ್ರಶ್ನೆಗಳು ಮೂಡಬೇಕು. ಆ ರೀತಿಯಾಗಿರ್ತಕ್ಕಂಥ ದಾಳಿಯನ್ನ ಇರಾನ್ ಸಂಘಟಿಸ್ತಾ ಇರುವಂಥದ್ದು. ಪ್ರಮುಖವಾಗಿ ಇವತ್ತಿನ ದಾಳಿಯನ್ನೇ ಗಮನಿಸೋದಾದರೆ ಇಸ್ರೇಲ್ ಮೇಲೆ ಅತಿ ಭೀಕರವಾಗಿರ್ತಕ್ಕಂಥ ದಾಳಿಗಳಾಗಿದ್ದಾವೆ. ಅದರಲ್ಲೂ ದಕ್ಷಿಣ ಇಸ್ರೇಲ್ನ ಭಾಗ ಏನಿದ್ದಾವೆ ಅಲ್ಲಿರ್ತಕ್ಕಂಥ ಏರ್ಪೋರ್ಟ್ಗಳಿರ್ಬೋದು ಅಥವಾ ಮಿಲಿಟರಿ ಇನ್ಸ್ಟಾಲೇಷನ್ಸ್ ಇರ್ಬೋದು, ನಾಗರಿಕರ ಇನ್ಸ್ಟಾಲೇಷನ್ಸ್ಗಳಿರ್ಬೋದು ಅವುಗಳ ಮೇಲೆ ಭೀಕರವಾದಂಥ ದಾಳಿಯನ್ನ ಇರಾನ್ ಮಾಡ್ತಾ ಇರುವಂಥದ್ದು. ಇರಾನ್ನ ಡ್ರೋನ್ಗಳು, ಮಿಸೈಲ್ಸ್ಗಳು ಈಗ 100 ಮಿಸೈಲ್ಸ್ಗಳನ್ನು ಇರಾನ್ ಹಾರಿಸ್ತಾ ಇದೆ, 100 ಡ್ರೋನ್ಗಳನ್ನು ಹಾರಿಸ್ತಾ ಇದೆ. ಅಂದರೆ ಅದರಲ್ಲಿ 90 ಡ್ರೋನ್ಗಳನ್ನು ತಡೆಗಟ್ಟುವಲ್ಲಿ ಇಸ್ರೇಲ್ ಸಫಲವಾಗ್ತಾ ಇದ್ರು. ಇನ್ನುಳಿದಂಥ 10 ಡ್ರೋನ್ಗಳೇ ಸಾಕು ಅದರ ಸರ್ವನಾಶ ಮಾಡೋದಕ್ಕೆ. ಅಷ್ಟು ಭೀಕರವಾಗಿರ್ತಕ್ಕಂಥ ಸ್ಫೋಟಗಳನ್ನು ಹೊತ್ತಿರುವಂಥ ಡ್ರೋನ್ಗಳು ದಾಳಿಯನ್ನ ಮಾಡ್ತಾ ಇದ್ದಾವೆ. ಜೊತೆಗೆ ಇವತ್ತಿನ ಸಂದರ್ಭದಲ್ಲಿ ಗಮನಿಸೋದಾದ್ರೆ ಈಗ UAE ಮೇಲೆ ದಾಳಿಯನ್ನು ಮಾಡಿದೆ, ಕತಾರ್ನ ಏರ್ಪೋರ್ಟ್ ಮೇಲೆ ದಾಳಿಯನ್ನು ಸಂಘಟಿಸ್ತಾ ಇದೆ, ಆಯಿಲ್ ರಿಫೈನರಿಗಳನ್ನು ಕೂಡ ಟಾರ್ಗೆಟ್ ಮಾಡಿ ದಾಳಿ ನಡೆಸ್ತಾ ಇರುವಂಥದ್ದು. ನಿನ್ನೆಯಿಂದಲೂ ಕೂಡ ಈ ಸೌದಿ ಅರೇಬಿಯಾದ ಅರ್ಮಾರ್ಕೋ ಅಂತಕ್ಕಂಥ ಆಯಿಲ್ ರಿಫೈನರಿ ಏನಿದೆ ವಿಶ್ವದ ಅತಿ ದೊಡ್ಡದಾಗಿರ್ತಕ್ಕಂಥ ತೈಲ ಸಂಸ್ಕರಣಾ ಘಟಕ, ಅದು ಸಂಸ್ಕರಣಾ ಸಮೂಹ, ಅದು ಅವುಗಳನ್ನು ಕೂಡ ಟಾರ್ಗೆಟ್ ಮಾಡಿಕೊಂಡು ಇವತ್ತು ಕೂಡ ದಾಳಿಯನ್ನ ಇರಾನ್ ನಡೆಸ್ತಾ ಇರುವಂಥದ್ದು. ಇದರ ಬೆನ್ನಲ್ಲೇ ಈಗ ಅಮೆರಿಕ ಮತ್ತು ಇಸ್ರೇಲ್ ಕೂಡ ಅತಿ ತೀವ್ರಗೊಳಿಸ್ತಾ ಇದೆ ದಾಳಿಯನ್ನ. ಇವತ್ತು ಈ ಹಿಜ್ಬುಲ್ಲಾ ನೆಲೆಗಳೇನಿದ್ದಾವೆ ಹಿಜ್ಬುಲ್ಲಾ ನೆಲೆಗಳ ಮೇಲೆ ಕೂಡ ದಾಳಿಯನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ಇರಾನ್ನಲ್ಲಿರ್ತಕ್ಕಂಥ ಅಲ್ಲಿಯ ಸರ್ಕಾರದ ಒಂದು ಮಾಧ್ಯಮಗಳಾಗಿರ್ತಕ್ಕಂಥ ಅದು ಟಿವಿ ಮಾಧ್ಯಮ ಇರ್ಬೋದು, ರೇಡಿಯೋ ಮಾಧ್ಯಮ ಇರ್ಬೋದು, ಅವುಗಳನ್ನು ಕೂಡ ಸಂಪೂರ್ಣವಾಗಿ ನಾಶ ಮಾಡೋದಕ್ಕೆ ಬೇಕಾಗಿರುವಂಥ ದಾಳಿಯನ್ನ ಇಸ್ರೇಲ್ ಮತ್ತು ಅಮೆರಿಕ ಸಂಘಟನೆ ಮಾಡ್ತಾ ಇರುವಂಥದ್ದು. ಅವರಿಗೆ ಈಗ ಕತಾರ್ ಕೂಡ ನಾವು ಈ ಯುದ್ಧದಲ್ಲಿ ಧುಮುಕುತ್ತೀವಿ, ನಾವು ಕೂಡ ಸಪೋರ್ಟ್ ಅನ್ನು ಕೊಡ್ತೀವಿ ಅಂತ ಹೇಳಿರೋ ಕಾರಣದಿಂದಾಗಿ ಆ ದಾಳಿ ನಡೆಸುವಂಥ ದೇಶಗಳ ವ್ಯಾಪ್ತಿಗಳು ಕೂಡ ಹಿಗ್ತಾ ಹೋಗ್ತಾ ಇದೆ. ಈಗ 12 ರಾಷ್ಟ್ರಗಳನ್ನು ಟಾರ್ಗೆಟ್ ಇರಾನ್ ಮಾಡ್ತಾ ಇದ್ರೆ ಈ 12 ರಾಷ್ಟ್ರಗಳು ಒಟ್ಟಾಗಿ ಇರಾನ್ ಮೇಲೆ ಮುಗಿಬೀಳುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಇದರ ಮಧ್ಯದಲ್ಲಿ ಇರಾನ್ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು ಹರ್ಮುಜ್ ಜಲಸಂಧಿ ಏನಿದೆ ಅಲ್ಲಿ ಆ ಹರ್ಮುಜ್ ಜಲಸಂಧಿಯಿಂದ ಹೋಗುವಂಥ ಎಲ್ಲ ತೈಲವನ್ನು ಹೊಂದಿರುವಂಥ ಟೈಲ್ ಟ್ಯಾಂಕರ್ಸ್ ಏನಿದಾವೆ, ತೈಲವನ್ನು ಹೊಂದಿರತಕ್ಕಂಥ ಹಡಗುಗಳೇನಿದ್ದಾವೆ ಅವುಗಳನ್ನು ಸಂಪೂರ್ಣವಾಗಿ ಇಲ್ಲಿ ಒಂದು ಸಾಗುವುದನ್ನು ನಿಷೇಧ ಮಾಡಿದ್ದೇವೆ, ಅಲ್ಲಿ ಯಾರೇ ಬಂದರೂ ಅವರ ಮೇಲೆ ದಾಳಿಯನ್ನು ಮಾಡ್ತೀವಿ ಅಂತೇಳಿ ಇರಾನ್ ಹೇಳಿದ್ದೆ. ಅದನ್ನ ಎಷ್ಟು ದಿನಗಳ ಕಾಲ
ಕಾಲ ದೇಶಗಳು ತಡೆದುಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಆ ಒಂದು ಜಲಸಂಧಿಯಿಂದಲೇ ವಿಶ್ವದ 40-50% ತೈಲ ಸಾಗುತ್ತೆ. ಪ್ರಮುಖವಾಗಿ ಭಾರತ ಇರ್ಬೋದು ಅಥವಾ ಚೈನಾ ಇರಬಹುದು, ಬೇರೆ ಬೇರೆ ರಾಷ್ಟ್ರಗಳೇನಿದಾವೆ ಎಲ್ಲ ರಾಷ್ಟ್ರಗಳಿಗೆ ಬರುವಂತಹ ತೈಲ ಆ ಒಂದು ಜಲಸಂಧಿ ಮೂಲಕವಾಗಿ ಬರುತ್ತೆ. ಅದು ಸೌದಿ ಅರೇಬಿಯಾದಿಂದ ಬರುವಂತಹ ತೈಲ ಇರ್ಬೋದು ಅಥವಾ ಆಯಾ ರಾಷ್ಟ್ರಗಳಿಂದ ಬರುವಂತಹ ತೈಲ ಆ ಜಲಸಂಧಿ ಮೂಲಕವಾಗಿ ಬರಬೇಕಾಗುತ್ತೆ. ಹಾಗಿದ್ರೆ ತೈಲವನ್ನೇ ನಾವು ತಡೆಗಟ್ತೀವಿ ಅಂದ್ರೆ ಉಳಿದಂತ ರಾಷ್ಟ್ರಗಳ ಪರಿಸ್ಥಿತಿ ಏನಾಗಿರುತ್ತೆ? ಅವು ಕೂಡ ಯುದ್ಧದಲ್ಲಿ ನೇರವಾಗಿ ಧುಮುಕ್ತಾವ ಅಥವಾ ಮಾತುಕತೆಯನ್ನ ಆಡ್ತಾವ? ಹಾಗಿದ್ರೆ ಇರಾನ್ನಲ್ಲಿ ಮಾತುಕತೆಯನ್ನ ಆಡಬೇಕಂದ್ರೆ ಅಲ್ಲಿ ಯಾರು ಉಳಿದಿದ್ದಾರೆ ನಾಯಕತ್ವದಲ್ಲಿ ಅನ್ನುವಂತಹ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಇವೆಲ್ಲದರ ಮಧ್ಯದಲ್ಲಿ ಇವತ್ತು ಅಮೆರಿಕ ಒಂದು ನೋಟಿಫಿಕೇಶನ್ ಅನ್ನ ಕೊಟ್ಟಿದೆ ಶರ್ಮಿತಾ. ಆ ನೋಟಿಫಿಕೇಶನ್ ಅಲ್ಲಿ 12 ರಾಷ್ಟ್ರಗಳಲ್ಲಿ ಇರ್ತಕ್ಕಂಥ ತನ್ನ ನಾಗರಿಕರು, ಅಮೆರಿಕನ್ ನಾಗರಿಕರೇನಿದ್ದಾರೆ ಅವರು ತಕ್ಷಣದಲ್ಲಿ ಅಲ್ಲಿಂದ ಹೊರಡಬೇಕು ಅನ್ನುವಂಥ ಆದೇಶವನ್ನ ಕೊಟ್ಟಿರುವಂತದ್ದು. ನಿಮಗೆ ಲಭ್ಯವಾಗುವಂತ ಯಾವುದೇ ಕಮರ್ಷಿಯಲ್ ಫ್ಲೈಟ್ಸ್ ಇರಲಿ ಅವುಗಳನ್ನ ಪಡೆದುಕೊಂಡು ನೀವು ಅಲ್ಲಿಂದ ಹೊರಡಿ ಅಂತ. ಆ 12 ರಾಷ್ಟ್ರಗಳಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಸೌದಿ ಅರೇಬಿಯಾ ಇದೆ, ಇರಾಕ್ ಇದೆ, ಅದೇ ರೀತಿಯಾಗಿ ಇಸ್ರೇಲ್, ಕತಾರ್, ಓಮನ್ ಎಲ್ಲ ರಾಷ್ಟ್ರಗಳು ಸೇರಿದಾಗೆ 12 ರಾಷ್ಟ್ರಗಳಿದ್ದಾವೆ. ಈಜಿಪ್ಟ್ ಕೂಡ ಆ ಒಂದು ಪಟ್ಟಿಯಲ್ಲಿ ಇರುವಂತದ್ದು. ಹಾಗಿದ್ರೆ ಆಯಾ ದೇಶಗಳಲ್ಲಿ ಭಾರತದೇ ಸುಮಾರು 80 ಲಕ್ಷಕ್ಕೂ ಅಧಿಕ ಜನ ಕಾರ್ಮಿಕರು ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಅವರ ಪರಿಸ್ಥಿತಿ ಏನಾಗಿರುತ್ತೆ? ಒಂದು ರೀತಿಯಿಂದ ಪ್ಯಾನಿಕ್ ಉಂಟಾಗುತ್ತಾ ಅಂತೇಳಿ ಅದಕ್ಕೆ ಪ್ರತಿಯಾಗಿ ಭಾರತ ಕೂಡ ಈಗ ಒಂದು ಕಂಟಿಂಜೆನ್ಸಿ ಪ್ಲಾನ್ ಅನ್ನ ಮಾಡ್ತಾ ಇದೆ. ಈಗ ಆಲ್ರೆಡಿ UAE ಇಂದ ಅಲ್ಲಿ ಸಿಲುಕಿರುವಂತಹ ಭಾರತೀಯ ನಾಗರಿಕರನ್ನ ಕರೆತರೋದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಯನ್ನ ಇವತ್ತು ಭಾರತ ಮಾಡ್ತಾ ಇರುವಂತದ್ದು. ಸಾಕಷ್ಟು ಜನರನ್ನು ಕರೆತರ್ತಾ ಇದೆ ಕೂಡ. ಆ ಪ್ಲಾನ್ ಮತ್ತಷ್ಟು ಈಗ ವ್ಯಾಪ್ತಿ ವಿಸ್ತರಿಸುವಂತ ಸಂಗತಿಗಳು ಕಂಡು ಬರ್ತಾ ಇದ್ದಾವೆ. ಪ್ರಮುಖವಾಗಿ ಅದರಲ್ಲೂ ಸೌದಿ ಅರೇಬಿಯಾದಲ್ಲಿ ಇರತಕ್ಕಂಥ ಭಾರತೀಯ ನಾಗರಿಕರು, ಎಸ್ಪೆಷಲಿ ಪ್ರವಾಸಿಗರು, ಈಗ ಅಲ್ಲಿ ಕೆಲಸವನ್ನ ಮಾಡುವಂತವರು ತಮ್ಮದೇ ಆಗಿರ್ತಕ್ಕಂಥ ರಕ್ಷಣಾ ವ್ಯವಸ್ಥೆಯನ್ನ ಮಾಡ್ಕೊಂಡಿರ್ತಾರೆ. ಆದ್ರೆ ಯಾರೆಲ್ಲ ಪ್ರವಾಸಿಗೆ ಅಂತ ಹೋಗ್ತಾರೆ ಅದರಲ್ಲೂ ಪ್ರಮುಖವಾಗಿ ಈಗ ಪವಿತ್ರ ಹಜ್ ಯಾತ್ರೆಗೆ ಹೋಗೋದಂತವ್ರು ಇರ್ತಾರೆ. ಅದೇ ರೀತಿ ಇದು ರಂಜಾನ್ ತಿಂಗಳು ಬೇರೆ ನಡೀತಾ ಇರುವಂತದ್ದು, ಅಲ್ಲಿ ಹೋದಂತವ್ರು ಇರ್ತಾರೆ, ವ್ಯಾಪಾರ ವಹಿವಾಟಿಗೆ ಹೋದಂತವ್ರು ಇರ್ತಾರೆ, ಅಥವಾ ಅಲ್ಲಿಯ ಒಂದು ಪ್ರವಾಸಿ ಸ್ಥಾನಗಳನ್ನು ನೋಡೋದಕ್ಕೆ ಈ ಒಂದು ಗಲ್ಫ್ ರಾಷ್ಟ್ರಗಳಿಗೆ ಹೋದಂತವ್ರು ಇರ್ತಾರೆ. ಅವರನ್ನೆಲ್ಲ ಸುರಕ್ಷಿತವಾಗಿ ಕರೆತರೋದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಯನ್ನ ಮಾಡೋದಕ್ಕೆ ಕೂಡ ಭಾರತ ಸರ್ಕಾರ ಮುಂದಾಗ್ತಾ ಇದೆ. ಮೊದಲ ಭಾಗವಾಗಿ UAE ಇಂದ ಜನರನ್ನ ಈಗ ತೆರವುಗೊಳಿಸ್ತಾ ಇರುವಂತದ್ದು. ಹೀಗಾಗಿ ಒಟ್ಟಾರೆ ಈ ಎಲ್ಲ ಘಟನೆಗಳನ್ನ ನೋಡ್ತಾ ಇದ್ರೆ ಯುದ್ಧದ ವ್ಯಾಪ್ತಿ ಮತ್ತಷ್ಟು ವ್ಯಾಪಿಸ್ತಾ ಹೋಗುತ್ತೆ. ಒಂದು ರೀತಿಯಿಂದ ಸುಸೈಡ್ ಬಾಂಬರ್ ತರ ಇರಾನ್ ನಾನು ಹೋಗೋದು ಸರಿನೇ, ನನ್ನ ಜೊತೆಯಲ್ಲಿ ಒಂದು 4-5 ದೇಶಗಳನ್ನು ಕೂಡ ತೆಗೆದುಕೊಂಡು ಹೋಗೋಣ ಅನ್ನುವಂಥ ಮನಸ್ಥಿತಿಯನ್ನು ಪ್ರದರ್ಶನ ಮಾಡ್ತಾ ಇರೋದು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಯುದ್ಧ ನಿಲ್ಲಬೇಕಾದ್ರೆ ಈಗ ಒಂದೇ ಉಳಿದಂಥದ್ದು ಇರಾನ್ ಅಮೆರಿಕಕ್ಕೆ ಸರೆಂಡರ್ ಆಗಬೇಕು. ಹಾಗೆ ಅದು ಸರೆಂಡರ್ ಆಗುತ್ತಾ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಶರ್ಮಿತಾ, ಫಾಲೋ ಅಪ್ ಮಾಡೋ ಸುದ್ದಿನ ಥ್ಯಾಂಕ್ ಯು ರಾಘವೇಂದ್ರ ಗುಡಿ. ಇರಾನ್ ಇಸ್ರೇಲ್ ನಡುವೆ ಭೀಕರ ಯುದ್ಧ ಮುಂದುವರೆದಿದೆ. ಇವತ್ತು 42 ವಿಮಾನಗಳ ಹಾರಾಟ ರದ್ದಾಗಿದೆ. ಅರಬ್ ರಾಷ್ಟ್ರಗಳಿಂದ ಬರಬೇಕಾಗಿದ್ದಂತಹ ವಿಮಾನಗಳು ರದ್ದಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ ಅಲ್ಲಿ ಪ್ರಯಾಣಿಕರು ಪರದಾಟವನ್ನ ಪಡ್ತಾ ಇದ್ದಾರೆ. ಅಲ್ಲಿದ್ದವರು ಪರದಾಟ ಪಡ್ತಾ ಇದ್ದಾರೆ, ಇನ್ನೊಂದು ಕಡೆ ಇಲ್ಲಿಂದ ತೆರಳೋರು ಕೂಡ ಪರದಾಟವನ್ನ ಪಡ್ತಾ ಇದ್ದಾರೆ. ಸಹಜವಾಗಿ ಒಂದು ಆತಂಕ ಅಂತೂ ಅವ್ರ ಕುಟುಂಬಸ್ಥರಲ್ಲಿ ಇದ್ದೇ ಇದೆ. ನಿನ್ನೆ 300ಕ್ಕೂ ಅಧಿಕ ಮಂದಿ ಬೆಂಗಳೂರು ಏರ್ಪೋರ್ಟ್ಗೆ ಬಂದು ಇಳಿದಿದ್ದಾರೆ. ಅರಬ್ ರಾಷ್ಟ್ರಗಳಿಂದ ಬರಬೇಕಾಗಿದ್ದಂಥ ವಿಮಾನಗಳ ಹಾರಾಟ ಈಗ ರದ್ದಾಗಿರೋದ್ರಿಂದ ಪ್ರಯಾಣಿಕರು ಆತಂಕಗೊಂಡಿದ್ದಾರೆ. ಅಲ್ಲಿರಕ್ಕೂ ಈಗ ತುಂಬಾ ಜನರಿಗೆ ಆರ್ಥಿಕವಾಗಿನೂ ಸಾಧ್ಯವಾಗ್ತಾ ಇಲ್ಲ. ಇನ್ನು ಕೆಲವರಿಗೆ ಸಹಜವಾಗಿದ್ದೇ ಇರುತ್ತಲ್ಲ, ಜೋರಾದಂಥ ಶಬ್ದ ತಮ್ಮ ಪಕ್ಕದಲ್ಲೇ ಸುತ್ತಮುತ್ತಲೂ ಕೇಳಿಸ್ತಾ ಇರೋದ್ರಿಂದ ಯಾವಾಗ ತಮ್ಮ ಮೇಲೆ ಏನಾದರೂ ದಾಳಿ ಆಗ್ಬಿಡುತ್ತಾ, ಆ ಬಾಂಬ್ಗಳು ಬಂದು ಬೀಳ್ತಾವ, ಬ್ಲಾಸ್ಟ್ ಆಗುತ್ತಾ, ಹೀಗೆ ಆತಂಕದಲ್ಲಿ ಅಲ್ಲಿ ಜನ ಇದ್ದಾರೆ. ಇವತ್ತು 42 ವಿಮಾನಗಳ ಹಾರಾಟ ರದ್ದಾಗಿದೆ. ಅರಬ್ ರಾಷ್ಟ್ರಗಳಿಂದ ಬರಬೇಕಾಗಿತ್ತು ಈ ವಿಮಾನ. ಬೆಂಗಳೂರಿಂದ ದುಬೈಗೆ ತೆರಳಿದಂತಹ ವಿಮಾನಗಳು ವಾಪಸ್ ದುಬೈನಲ್ಲೇ ಲ್ಯಾಂಡಿಂಗ್ಗೆ ಅನುಮತಿ ಸಿಗದೆ ಬಂದ್ಬಿಟ್ಟಿದ್ದಾವೆ. ಬೆಳಗ್ಗೆ 7:15ಗೆ ದುಬೈಗೆ ತೆರಳಿದ್ದು ಏರ್ ಇಂಡಿಯಾ ವಿಮಾನ. ಪ್ರಯಾಣಿಕರಿಗೆ ಏರ್ಪೋರ್ಟ್ನಲ್ಲಿ ತಿಂಡಿ, ನೀರಿನ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ. ಪ್ರಯಾಣಿಕರಿಗೆ ಮಾಹಿತಿಯನ್ನು ನೀಡೋದಕ್ಕೆ ಹೆಲ್ಪ್ ಡೆಸ್ಕ್ ಕೂಡ ಓಪನ್ ಮಾಡಿದೆ KIAL. 7:15ಗೆ ದುಬೈಗೆ ತೆರಳಿತ್ತು ಫ್ಲೈಟ್. ಬಟ್ ದುಬೈನಲ್ಲಿ ಲ್ಯಾಂಡಿಂಗ್ ಮಾಡೋಕೀಗ ಸೂಕ್ತವಾದಂಥ ವಾತಾವರಣ ಅಲ್ಲಿಲ್ಲ. ಯುದ್ಧದ ಕಾರ್ಮೋಡ ಅಲ್ಲಿ ಆವರಿಸ್ಬಿಟ್ಟಿದೆ. ಯಾವ ಕ್ಷಣದಲ್ಲಿ ಎಲ್ಲಿಂದ ಕ್ಷಿಪಣಿ ಬಂದು ಬೀಳುತ್ತೆ ಹೇಳಕ್ಕಾಗಲ್ಲ. ಸೊ ಹಾಗಾಗಿ ಅಲ್ಲಿ ಲ್ಯಾಂಡಿಂಗ್ಗೆ ಈಗ ಅವಕಾಶ ಇಲ್ಲದೆ ಇರೋದ್ರಿಂದ ವಾಪಸ್ ಬಂದಿದೆ ಫ್ಲೈಟ್. ಸೊ ಪ್ರಯಾಣಿಕರಿಗೆ ಅಲ್ಲಿ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ದಾರೆ. ಬಟ್ ಪ್ರಯಾಣಿಕರಂತೂ ಈಗ ಸದ್ಯಕ್ಕೆ ಆತಂಕದಲ್ಲೇ ಇದ್ದಾರೆ.